ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳಿಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ. ಇವತ್ತಿನ ದಿನ ನಮ್ಮ ಸಾರಥಿ ಚಾಲಕ್ನ ಅನುಭವ ಕಾರ್ಯಕ್ರಮದಲ್ಲಿ ನರೇಂದ್ರ ನಾಯಕ್ ಮಂಗಳೂರಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಇವರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಟೇಜ್ಗೆ ಬಂದ ತಕ್ಷಣ ಪ್ರತಿಯೊಬ್ರು ಕೂಡ ನನ್ಗೆ ಯಾಕೆ ಅಂತ ಒಂದು ಮನೋಭಾವ ಎಲ್ರಿಗೂ ಬಂದ್ಬಿಡತ್ತೆ. ಅದು 60 years ಆಗ್ಬೇಕು, ಸೀನಿಯರ್ ಸಿಟಿಸನ್ಸ್ ಆಗ್ಲೇಬೇಕು ಅಂತ ಇಲ್ಲ. ಎಷ್ಟೋ ಜನಕ್ಕೆ 30-40 ನಲ್ಲಿ ಕೂಡ ಬರೋ ಸಾಧ್ಯತೆಗಳು ತುಂಬಾ ಇದೆ. ಅದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇವರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ, ಎಷ್ಟು ಯಂಗ್ ಇದ್ದಾರೆ ಅನ್ನೋದು ಅವರನ್ನ ಹತ್ತಿರದಿಂದ ಕಂಡಿರುವಂತಹ ನನ್ನ ಕೆಲವು ಮಂಗಳೂರು ಸ್ನೇಹಿತರ ಬಾಯಿಂದ ಕೇಳಬೇಕು. ಸರ್, ಈ ಒಂದು ಅನುಭವ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಈ ಅನುಭವ ಕಾರ್ಯಕ್ರಮ ವಿಜ್ಞಾನ್ ಪ್ರಸಾರ್ ಡೆಲ್ಲಿ ಇವರಿಂದ ಒಂದು ಸೈನ್ಸ್ ಪ್ರಮೋಷನಲ್ ಆಕ್ಟಿವಿಟೀಸ್ಗೋಸ್ಕರ ನಾವು ಮಾಡ್ತಾ ಇರೋದು. ಈ ಒಂದು ಅನುಭವ ಪರಿಕಲ್ಪನೆನ ಡಾಕ್ಟರ್ ಶ್ರೀಧರ್ ಅಂತ ಪ್ರಸಾರ್ ಭಾರತಿ ಬೋತ್ ದೂರದರ್ಶನ್ ಅಂಡ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವ್ರು ಇದನ್ನ ಕನ್ಸೀವ್ ಮಾಡಿ ಕಂಟೆಂಟ್ ನ ಕೊಟ್ಟಿರೋದು. ಮತ್ತೆ ಇದನ್ನ 6-8 ಸ್ಟೇಷನ್ಸ್ ರಾಷ್ಟ್ರದಾದ್ಯಂತ ಪ್ರಸಾರ ಮಾಡ್ತಾ ಇದೆ ಸೀನಿಯರ್ ಸಿಟಿಸನ್ಸ್ಗೆ ಕುರಿತಂತೆ. ಇವತ್ತಿನ ದಿನ ನೀವು ನಮ್ ಜೊತೆ ಇದ್ದೀರಾ. ನಮ್ಗೆ ನೀವು ಯಾವ ರೀತಿ ಸೈಂಟಿಫಿಕ್ ಟೆಂಪರ್ಮೆಂಟ್ ನ ಪ್ರಮೋಟ್ ಮಾಡ್ತಾ ಇದ್ದೀರಾ ಮತ್ತೆ ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗುತ್ತೆ. ನರೇಂದ್ರ ನಾಯಕ್ ಅವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಅಲ್ಲಿ ಮಂಗಳೂರು ಅಲ್ಲಿ ಮೆಡಿಕಲ್ ಬಯೋಕೆಮಿಸ್ಟ್ರಿ ಪಾಠ ಮಾಡ್ತಾ ಇದ್ರು. ಮತ್ತೆ 2006ರಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡು ಸಂಪೂರ್ಣವಾಗಿ ವೈಜ್ಞಾನಿಕ ಮನೋಭಾವದವನ್ನೇ ಕುರಿತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಅವ್ರು ನಮ್ ಜೊತೆಗೆ ಅವ್ರ ಅನುಭವನ ಮತ್ತೆ ಅವರ ದೃಷ್ಟಿಕೋನ, ಅವ್ರ ಒಂದು ಪರ್ಸ್ಪೆಕ್ಟಿವ್ ನ ನಮ್ ಜೊತೆಗೆ ಹಂಚ್ಕೊತಾ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ನೀವು ಅಂತ ಒಳ್ಳೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಕೆಲಸ ಮಾಡ್ತಾ ಇದ್ರ ಮೂಲಕ ಸ್ಟೂಡೆಂಟ್ಸ್ ಗೆನೆ ಒಂದು ಸೈಂಟಿಫಿಕ್ ಅಪ್ರೋಚ್ ನ ಮತ್ತೆ ಮೆಂಟಾಲಿಟಿನ ತಿಳಿಸ್ಕೊಡ್ತಾ ಇದ್ವಿ. ಅದನ್ನ ಬಿಟ್ಟು ನೀವ್ ಅದ್ ಹೇಗೆ ಇದಕ್ಕೆ ಬರೋದಕ್ಕೆ ಕಾರಣ ಆಯ್ತು, ಫುಲ್ ಟೈಮ್ ಆಗಿ ಕಮಿಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ಆಗ ಯಾವ ರೀತಿ ಸೈಂಟಿಫಿಕ್ ಟೆಂಪರ್ಮೆಂಟ್ ನ ನೀವು ಬೆಳೆಸ್ಕೊಳ್ಳುವಂತಹ ಅನುಕೂಲ ವಾತಾವರಣ ನಿಮ್ಮ ಒಂದು ಬಾಲ್ಯದಲ್ಲಿ ಇತ್ತು? ನೋಡಿ, ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿಂದ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಐ ವಾಸ್ ಆಸ್ಕಿಂಗ್ ಎ ಲಾಟ್ ಆಫ್ ಕ್ವೆಶನ್ಸ್ ಅಂತ ಹೇಳಿ. ಅದು ನನಗೆ ಬೇಗ ಐಡಿಯಾ ಇತ್ತು. ಆದ್ರೆ ನನ್ನ ಬಾಲ್ಯದ ಟೀಚರ್ ಒಬ್ಬರು ನನ್ನ ಹೆಂಡತಿ ಕ್ಲೈಂಟ್ ಆಗಿ ಬಂದಿದ್ರು. ಅವರು ನಾನು ಕಲಿತ ಸ್ಕೂಲಲ್ಲಿ ಟೀಚರ್ ಅಂತ ಹೇಳಿದಾಗ ನನ್ನ ಹೆಂಡತಿ ಕೇಳಿದ್ಲು, ನಿಮ್ಗೆ ನರೇಂದ್ರ ಗೊತ್ತಾ? ನರೇಂದ್ರ ಅವನ, ಅಯ್ಯೋ ಅವ್ನ್ ಏನ್ ಪ್ರಶ್ನೆ ಕೇಳ್ತಾ ಇದ್ದ, ಅದು ಉತ್ತರ ಕೊಡೋದೇ ನಮ್ಗೆ ಕಷ್ಟ ಆಗ್ತಿತ್ತು ಅಂತ ಹೇಳಿದ್ರು. ಸೊ ದೆನ್ ಐ ರಿಯಲೈಸ್ ಪ್ರಾಬ್ಲಿ ತುಂಬಾ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ ಅಂತ ಹೇಳಿ. ಎನಿವೆ, ಆ ಟೆಂಡೆನ್ಸಿ ಎಲ್ಲಿವರೆಗೆ ಹೋಯ್ತು ಅಂದ್ರೆ ಸುಮಾರು 11 ವರ್ಷದ ಒಳಗೆ ನಾನು ನಾಸ್ತಿಕನಾಗ್ಬಿಟ್ಟಿದ್ದೆ. ಬಿಕಾಸ್ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ಅಲ್ಲಿ ಈ ಸೂಪರ್ ನ್ಯಾಚುರಲ್ ಪವರ್ಗೆ ಯಾವುದೇ ಸ್ಥಾನ ಇಲ್ಲ ಅಂತ ನನ್ಗೆ ಆಗ್ಲೇ ಕ್ಲಿಯರ್ ಆಗಿತ್ತು. 11 ವರ್ಷದಲ್ಲಿ ಗ್ರ್ಯಾಂಡ್ ಆಗಿ ನನ್ನ ತಾಯಿಗೆ ಡಿಕ್ಲೇರ್ ಮಾಡಿದೆ, ಪರೀಕ್ಷೆ ಮೊದಲು ದೇವರಿಗೆ ನಮಸ್ಕಾರ ಮಾಡು ಅಂತ ಹೇಳಿದಾಗ ನಾನು ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ಯೂಸ್ಲೆಸ್ ಅಂತ ಹೇಳಿದೆ. ಆಗ ನಮ್ಮ ಅಮ್ಮ ಹೇಳಿದ್ರು, ಅಯ್ಯೋ ಮಗು, ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸತ್ಯ ಗೊತ್ತಾಯ್ತಾ ಅಂತ. ಸೊ ಪ್ರಾಬ್ಲಿ ಶಿ ವಾಸ್ ಆಲ್ಸೋ ಎ ಕ್ಲೋಸೆಟ್ ಏಥಿಸ್ಟ್. ಅಂಡ್ ನಮ್ಮ ಅಮ್ಮನ ಕಾರಣದಿಂದಾಗಿ ಆ ಪ್ರಶ್ನಿಸೋ ಪ್ರವೃತ್ತಿ ನನ್ನಲ್ಲಿ ಬೆಳೆದು ಬಂದಿತ್ತು. ಅಂಡ್ ನ್ಯಾಚುರಲಿ ಅದು ಸೈನ್ಸ್ ಹತ್ರ ಹೋಯ್ತು. ನಮ್ಮಪ್ಪ ಅವರು ಕೆಮಿಸ್ಟ್ ಅಂಡ್ ಡ್ರಗ್ ಶಾಪ್ ಓನ್ ಮಾಡ್ತಾ ಇದ್ರು. ಸೊ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಐ ವಾಸ್ ಲುಕಿಂಗ್ ಅಟ್ ದಿ ಡ್ರಗ್ ನೇಮ್ಸ್ ಅಂಡ್ ಆಸ್ಕಿಂಗ್ ಕ್ವೆಶನ್ಸ್. ಆ ತರ ಹೋಗೋಯ್ತು. 1966 ನ್ಯಾಷನಲ್ ಸೈನ್ಸ್ ಟ್ಯಾಲೆಂಟ್ ಸರ್ಚ್ ಅಂತ ಸ್ಕಾಲರ್ಶಿಪ್ ನನಗೆ ಸಿಕ್ಕಿತ್ತು. ಆಲ್ ಇಂಡಿಯಾ ಬೇಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅದಿತ್ತು. 300 ಮಂದಿಗೆ ಸಿಲೆಕ್ಟ್ ಮಾಡಿದ್ರು, ನಾನು ಒಬ್ಬ ಆಗಿದ್ದೆ. ಆವಾಗ 30 ಕಾಲೇಜ್ಗಳು ಮಾತ್ರ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಾವು ಕಲಿಯಬಹುದಾಗಿತ್ತು. ಅಂತ ಒಂದು ಕಾಲೇಜು ಕರ್ನಾಟಕದಲ್ಲಿ ಸೆಂಟ್ರಲ್ ಕಾಲೇಜ್ ಮಾತ್ರ ಇತ್ತು.
ಅಲ್ಲಿ ಸೀಟ್ ಇರಲಿಲ್ಲ. ಸೊ ಫೈನಲಿ ನಾನು ಮದ್ರಾಸಿಗೆ ಹೋಗಬೇಕಾಯಿತು. ಲಯೋಲಾ ಕಾಲೇಜಲ್ಲಿ 1957ರಲ್ಲಿ ಸೇರಿಕೊಂಡೆ. ಆವಾಗ ಐ ಗಾಟ್ ಮೋರ್ ಎಕ್ಸ್ಪೋಸ್. ನಂದು ಕೆಮಿಸ್ಟ್ರಿ ಮೇಜರ್ ಇತ್ತು, ಆಮೇಲೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೈನರ್ ಆಗಿತ್ತು. ಸೊ ಆ್ಯಂಡ್ ಐ ವಾಸ್ ಗೆಟಿಂಗ್ ದಿಸ್ ರಾಯಲ್ ಸ್ಕಾಲರ್ಶಿಪ್ ಆಗಿನ ದಿನಗಳಲ್ಲಿ. ಸೊ ಐ ಹ್ಯಾಡ್ ಎ ವೆರಿ ಗುಡ್ ಎಕ್ಸ್ಪೋಜರ್ ಎಲ್ಲ ಇದಕ್ಕೆ. ಸೊ ಕ್ವೆಶನಿಂಗ್ ಆಟಿಟ್ಯೂಡ್ ಇನ್ಕ್ರೀಸ್ಡ್ ಅಟ್ ದಟ್ ಟೈಮ್, ಆ್ಯಂಡ್ ಇಟ್ increased so much that I started questioning the management of the college itself. So then, as usual, I lost my scholarship because of other things, because it was continuing up to PhD. ಆಮೇಲೆ I joined as a technical assistant in Kasturba Medical College, Bangalore. ಆಮೇಲೆ ಇಲ್ಲಿ ಇಂಟರ್ನಲ್ ಕೋಟಾದಲ್ಲಿ ನನಗೆ ಪೋಸ್ಟ್ ಗ್ರಾಜುಯೇಷನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ ಸಿಕ್ಕಿತು. And then I continued that. And 1976ರಲ್ಲಿ ಫಿನಿಶ್ ಮೈ ಪೋಸ್ಟ್ ಗ್ರಾಜುಯೇಷನ್. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ನನ್ಗೆ ಚಿಕ್ಕ ವಯಸ್ಸಿಂದ ಬಾಲ್ಯದಿಂದಾನೇ ನನ್ಗೆ ಕ್ವಶನ್ ಮಾಡೋದು ಒಂದು ನನಗೆ ಗೊತ್ತಿಲ್ದಿರೋ ಹಾಗೆ ಒಂದು ರೂಢಿ ಇತ್ತು ಅಂತ ಹೇಳಿದ್ರಿ. ಬಟ್ ಆಕ್ಚುಲಿ ನಿಮ್ಮ ಕಡೆಗೆ ಭೂತ ರಾಜನೇ ಈ ತರದ್ದೆಲ್ಲ ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ ಅದು ಹೇಗೆ ನಿಮ್ಗೆ ಈ ಸೈಂಟಿಫಿಕ್ ಟೆಂಪರ್ಮೆಂಟ್ ಬಂತು, ಮತ್ತೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ರಿ ಆವಾಗ ಚಿಕ್ಕ ವಯಸ್ಸಿಂದ ಮತ್ತೆ ನಿಮ್ಮ ಟೀನೇಜ್ ಅಲ್ಲಿ ಹೆಂಗೆ ನೀವು ಒನ್ ಆಫ್ ದಿ ಅರ್ಲಿಯಸ್ಟ್ ಥಿಂಗ್ಸ್ ನಾನು ಪ್ರಯತ್ನಿಸಿದ್ದು ಎಸ್ಟ್ರಾಲಜಿ, ಫಲ ಜ್ಯೋತಿಷ್ಯ. ನಮ್ಮ ಅಪ್ಪ ವಾಸ್ ಅ ಗ್ರೇಟ್ ಬಿಲೀವರ್ ಇನ್ ದಟ್, ಆ್ಯಂಡ್ ಅವರು ಸಾಕಷ್ಟು ನಾನ್ಸೆನ್ಸ್ ಮಾಡಿ ನಮ್ಮ ಅಜ್ಜನಿಂದ ಬಂದ ಎಲ್ಲ ಆಸ್ತಿ ಕಳ್ಕೊಂಡ್ಬಿಟ್ರು. ಸೊ ಆವಾಗಲೇ ನನಗೆ ಡೌಟ್ ಬಂತು, ಯಾಕಂದರೆ ಪ್ರತಿದಿನಾನು ವೆನೆವರ್ ದೇ ಕ್ರೈಸಿಸ್ ಬಂದಾಗ ಅವ್ರು ಹೋಗಿ ಜ್ಯೋತಿಷ್ಯರ ಹತ್ರ ಜಾತಕ ತಗೊಂಡು ಹೋಗೋರು. ಸೊ ಅವರಿಂದಾಗಿ ಈ ಜಾತಕ ಮಸ್ಟ್ ಬಿ ಸಮ್ ಏನೋ ಇದಿರಬೇಕು, ನಾನ್ಸೆನ್ಸ್ ಇರಬೇಕಂತ ನಾನು ಕನ್ಕ್ಲೂಷನ್ಗೆ ಬಂದೆ. ಎಲ್ಲಿಯವರೆಗೆ ಅಂದರೆ, ನಾನು ಮೆಡ್ರಾಸಲ್ಲಿ ಸ್ಟೂಡೆಂಟ್ ಆಗಿರುವಾಗ ನಮ್ಮ ಅಪ್ಪಂದು ಅಂಗಡಿ, ಶಾಪ್ ಆ್ಯಂಡ್ ದಿ ಬಿಲ್ಡಿಂಗ್ ವಾಸ್ ಸೀಸ್ ಬೈ ಎ ಬ್ಯಾಂಕ್. ನಾನು ರಜಾಗೆ ಬಂದಾಗ ಇವ್ರು ಹೇಳಿದರು, ನೀನು ಬ್ಯಾಂಕಲ್ಲಿ ಹೋಗಿ ಕೇಳು, ಎಷ್ಟು ಹಣ ಕೊಟ್ಟರೆ ಅವರು ಬಿಟ್ಕೊಡ್ತಾರೆ ನಮ್ಮ ಬಿಲ್ಡಿಂಗನ್ನು ಅಂತೇಳಿ. ನಾನು ಅಲ್ಲಿಗೆ ಹೋದಾಗ ಮ್ಯಾನೇಜರ್ ಅವರು ವೆರಿ ಕೈಂಡ್ಲಿ ಮ್ಯಾನ್ ಕೇಳಿದರು, ಏನು ಮಗು ಬಂದಿಯಾ ಅಂತ. ನಾನು ಹೇಳಿದೆ, ಅಂಕಲ್ ಈ ಥರ ನಾವು ಎಷ್ಟು ಕೊಟ್ಟರೆ ನೀವು ನಮ್ಮ ಬಿಲ್ಡಿಂಗ್ ಬಿಟ್ಟು ಬಿಡ್ತೀರಾ ಅಂತೇಳಿ. ಆವಾಗ ಅವರು ಕ್ಲಾರ್ಕ್ ಹತ್ರ ಕೇಳಿದ್ರು. ಕ್ಲಾರ್ಕ್ ಹೇಳಿದ, ನಾವು ಎಷ್ಟು 48,342 ರೂಪಾಯಿ 55 ಪೈಸೆ ಕೊಟ್ಟರೆ ಬಿಟ್ಟು ಬಿಡ್ತೀವಿ. ಆಮೇಲೆ ಅವ್ರು ಕೇಳಿದರು, ಏನು ಅಜ್ಜ ಕೊಡ್ತಾರಂತ ಹೇಳಿದಾರೆ, ಬಿಕಾಸ್ ಮೈ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ವೆಲ್ದಿ. ಸೊ ಅವ್ರು ಕೊಡ್ತಾರಂತ ಹೇಳಿದಾರ ಅಂತ ಕೇಳಿದರು. ಇಲ್ಲ ನನಗೆ ಗೊತ್ತಿಲ್ಲ ಅಂತೇಳಿ. ನಿಮ್ಮಪ್ಪ ಏನು ಬಂದಿಲ್ಲ ಅಂದರು. ನಾನು ಇಲ್ಲ ಅಂತೇಳಿ. ಆಗ ಹೇಳಿದ್ರು, ಬಂದ್ರೆ ನಾ ಬೈತೀನಿ ಅಂತ ಗೊತ್ತು, ಅದಕ್ಕೆ ದೂರ ನಿಂತು ನಿನ್ನನ್ನು ಕಳಿಸಿದ್ದಾರೆ. ಹೌದು ಅಂಕಲ್ ಅಂತ ಹೇಳಿದೆ. ಆಮೇಲೆ ಹೋಗಿ ಅವ್ರ ಹತ್ರ ಕೇಳಿದೆ, ದೂರ ನಿಂತ್ಕೊಂಡಿದ್ರು ಅವರು. ಹೇಳಿದಪ್ಪ ಇಷ್ಟು ಕೊಟ್ಟರೆ ಅವ್ರು ಬಿಟ್ಕೊಡ್ತಾರಂತೆ ಅಂತ. ನಾಳೆ ಕೊಡೋಣ ಅಂತ ಹೇಳಿದ್ರು. ಏನು ಅಜ್ಜ ಕೊಡ್ತಾರಂತ ಹೇಳಿದಾರ ಅಂತ. ಅಜ್ಜ ಏನು ಕೊಡೋದು ಬೇಡ ಅಂತ ಜೋಬಿಂದ ಒಂದು ಲಾಟ್ರಿ ಟಿಕೆಟ್ ತೋರಿಸಿದ್ರು. ನನ್ನ ಜಾತಕದಲ್ಲಿ ನಾಳೆ ಇದಕ್ಕೆ 1 ಲಕ್ಷ, ಆಗಿನ ಕಾಲದಲ್ಲಿ 1 ಲಕ್ಷ ಅಂದ್ರೆ ದೊಡ್ಡದು, 1 ಲಕ್ಷ ಪ್ರೈಸ್ ಬರುತ್ತೆ ಅಂತ ಇದೆ, ನೋಡು ನಾಳೆ ನೋಡ್ತಾ ಇರು ಅಂದ್ರು. ಆವಾಗ ನಾನು ಸೊರಗಿ ನಂಬ್ತಾ ಇರ್ಲಿಲ್ಲ. ಅದು ಇವ್ರು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳುವಾಗ ಅದರಲ್ಲಿ ಏನೋ ಇರಬಹುದು ಅಂತ ಅನ್ಕೊಂಡೆ. ನೆಕ್ಸ್ಟ್ ಡೇ ನೋಡ್ತೀನಿ ಪೇಪರ್, 5 ರೂಪಾಯಿ ಬಹುಮಾನನೂ ಇಲ್ಲ ಅದಕ್ಕೆ. ಸೊ ಇಂಥ ಒಂದಲ್ಲ, ಐ ಕ್ಯಾನ್ ಟೆಲ್ ಯು ಎಷ್ಟೋ ಉದಾಹರಣೆಗಳು ಯಾವ ಥರ. ಬಿಕಾಸ್ ಯಾವುದು ನಮ್ಮ ಕಣ್ಣಿಗೆ ಕಾಣುತ್ತೆ ಫಸ್ಟಿಗೆ ಅದನ್ನ ಪ್ರಶ್ನಿಸೋದು ಅಲ್ವಾ. ಅವುಗಳನ್ನ ಪ್ರಶ್ನಿಸಿ ಆ ವೈಜ್ಞಾನಿಕ ಮನೋಭಾವ ನನ್ನಲ್ಲಿ ಬಂತು. ಮುಂದೆ 1976ರಲ್ಲಿ ನಾನು ಮಧ್ಯದಲ್ಲಿ ಗ್ರಾಜುಯೇಷನ್ ಆಗುವಾಗ ನನ್ನ ಸ್ಕಾಲರ್ಶಿಪ್ ಇದಾಗಿ ಹೋಯಿತು. ಬಿಕಾಸ್ ಐ ಸ್ಟಾರ್ಟೆಡ್ ಕ್ವೆಶನಿಂಗ್ ದಿ ಮ್ಯಾನೇಜ್ಮೆಂಟ್ ಆಫ್ ಲಯೋಲಾ ಕಾಲೇಜ್ ಇಟ್ ಸೆಲ್ಫ್. ಕ್ವೆಶನಿಂಗ್ ಪ್ರವೃತ್ತಿ ಅಲ್ವಾ, ಅಲ್ಲಿರೋ ಇರೆಗ್ಯುಲಾರಿಟಿ ಎಲ್ಲ ಕೇಳಿ ಆಮೇಲೆ ಸ್ಕಾಲರ್ಶಿಪ್ ಹೋಯ್ತು. ಆಮೇಲೆ ಐ ಜಾಯಿನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮ್ಯಾಂಗ್ಳೂರ್ ಆಸ್ ಅ ಟೆಕ್ನಿಕಲ್ ಅಸಿಸ್ಟೆಂಟ್. ಲೇಟರ್ ಆನ್ ಅಲ್ಲಿ ಇಂಟರ್ನಲ್ ಕೋಟಾದಲ್ಲಿ ನನಗೆ ಪೋಸ್ಟ್ ಗ್ರಾಜುಯೇಷನ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ ಸಿಕ್ಕಿತು. ಅಲ್ಲಿ ಐ ಹ್ಯಾಡ್ ಟು ಡಿಸೆಕ್ಟ್ ದಿ ಹ್ಯೂಮನ್ ಬಾಡಿ, ಲರ್ನ್ ಹ್ಯೂಮನ್ ಫಿಸಿಯಾಲಜಿ and biochemistry, ಇದೆಲ್ಲ ಪ್ರಿಲಿಮಿನರಿಯಲ್ಲಿ ಸೇಮ್ ಥಿಂಗ್ಸ್ as MBBS. ಸೊ ಆವಾಗ ಐ ಗಾಟ್ ಎ ವೈಡರ್ ನಾಲೆಜ್ ಅಬೌಟ್ ದಿ ಹ್ಯೂಮನ್ ಬಾಡಿ ಆ್ಯಂಡ್ ದಿ ಇದು ಪ್ರೋಸೆಸಸ್. ಸೊ ವಿಚ್ ಮೇಡ್ ಮಿ ಮೋರ್ ಆ್ಯಂಡ್ ಮೋರ್ ಕ್ವೆಶನಿಂಗ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ರ್ಯಾಷನಲ್. ಲೇಟರ್ ಆನ್ 1978ರಲ್ಲಿ ಐ ಜಾಯಿನ್ ದಿ ಸೇಮ್ ಕಾಲೇಜ್ ಮ್ಯಾಂಗ್ಳೂರ್ ಆಸ್ ಎ ಲೆಕ್ಚರರ್, ಆ್ಯಂಡ್ ದೆನ್ ಮೈ ಕೆರಿಯರ್ ಕಂಟಿನ್ಯೂಡ್ ಅಲ್ಲಿ ಏನಂದರೆ ದಿ ಸಬ್ಜೆಕ್ಟ್ ಐ ವಾಸ್ ಟೀಚಿಂಗ್ ಇಸ್ biochemistry. It is very, very rational in its approach. So there is no question of any conflict with irrationality as far as the subject goes.
ಅದ ಕಾರಣ ಅದು ಇಡೀ ಟೀಚಿಂಗ್ ಕೆರಿಯರ್ ಅಲ್ಲೇ ಯಾವುದೇ ಸಮಸ್ಯೆ ಬರಲಿಲ್ಲ. ಸಮಸ್ಯೆಗಳು ಮ್ಯಾನೇಜ್ಮೆಂಟ್ ಜೊತೆ ಬಂದಿರೋದು ಬೇರೆ ಕಾರಣಗಳಿಗಾಗಿ. ಎನಿವೆ ಅದಕ್ಕೂ ವೈಜ್ಞಾನಿಕ ಮನೋಭಾವಕ್ಕೂ ಸಂಬಂಧನೇ ಇಲ್ಲ ಬಿಡಿ, ಇರಲೂಬಹುದು. ಎನಿವೆ ಈ ರೀತಿಯಲ್ಲಿ ಕಂಟಿನ್ಯೂ ಹಾಕೊಂಡು ಬಂದಾಗ 1976ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವಿಚಾರವಾದಿ ಸಂಘವನ್ನ ನಾವು ಹುಟ್ಟು ಹಾಕಿದ್ದೀವಿ. ಅದು ಜನರಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವುದಕ್ಕಾಗಿ ಇತ್ತು. 1975ರಲ್ಲಿ ಪ್ರಾಯಶಃ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿತ್ತು. ಆವಾಗ ಅದಕ್ಕೆ ಆರ್ಟಿಕಲ್ 51AH ಅಂತ ಬಂತು. ಅದರಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಬೆಳೆಸುವುದು, ಪ್ರಶ್ನಿಸುವುದು, ಮಾನವವಾದ ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಇದೆ. ಸೊ ಆ ಕರ್ತವ್ಯವನ್ನೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹೇಳಿ. 1975ರಿಂದ ನಾನು ಈ ತರದನ್ನ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದೆ ಅಂತ ಹೇಳಿದ್ರಿ. ಇಲ್ಲ, ಆಕ್ಟಿವ್ ಆಗಿ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಅಂತ ಹೇಳ್ತಾ ಇದ್ರಿ. ಬಹುಶಃ ಆವಾಗ ಅಲ್ಲಿ ಶಿವರಾಮ್ ಕಾರಂತರ ಇನ್ಫ್ಲೂಯೆನ್ಸ್ ಕೂಡ ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. ಶಿವರಾಮ್ ಕಾರಂತರು ಅಂದ್ರೆ ನೆನಪು ಬರುತ್ತೆ. 1981-82ರಲ್ಲಿ ಇರಬೇಕು. ಮ್ಯಾಂಗ್ಳೂರ್ ರೇಡಿಯೋದು ಒಂದು ವಿಜ್ಞಾನ ದಿನಾಚರಣೆ ಪ್ರೋಗ್ರಾಮು. ಅದರಲ್ಲಿ ಪ್ರಶ್ನೋತ್ತರ ಶಿವರಾಮ್ ಕಾರಂತರಿದ್ರು, ಆಮೇಲೆ ನಮ್ಮ HN ಅವರಿದ್ರು, ಆಗ ಅಬ್ದುಲ್ ರೆಹಮಾನ್ ಪಾಷಾ ಅವರು ಅದು ವ್ಯವಸ್ಥಿತ ಮಾಡಿದ ಕಾರ್ಯಕ್ರಮ ಇರಬೇಕು. ಅದರಲ್ಲಿ ಪ್ರಶ್ನೋತ್ತರಕ್ಕೆ ಅವಕಾಶ ಇತ್ತು. ನಾನು ಒಂದು ಪ್ರಶ್ನೆ ಬರ್ಕೊಟ್ಟೆ. ಅದರಲ್ಲಿ ಕೇಳಿದೆ, ವಯಸ್ಸಾಗುವಂತೆ ಮನುಷ್ಯನ ಒಲವು ಆಧ್ಯಾತ್ಮ ಪರಮಾತ್ಮನ ಹತ್ರ ಹೋಗುವುದಕ್ಕೆ ಕಾರಣ ಏನು ಅಂತ ಕೇಳಿದೆ. ಆ ಪ್ರಶ್ನೆ ಸ್ಟೇಜಿಗೆ ಹೋಯ್ತು, ಕಾರಂತರ ಕೈಗೆ ಹೋಯ್ತು. ಓದಿ ಹೇಳಿದ್ರು, ಯಾರೋ ಇದು ಬರ್ದವನು, ಯಾರೋ ಹುಡುಗ ಇರ್ಬೇಕು, ಎದ್ನಿಲ್ಲ ಅಂತ ಹೇಳಿದ್ರು. ಕರೆಕ್ಟಾಗಿ ಹೇಳಿದ್ರು. ನಾನು ಎದ್ದು ನಿಂತೆ. ನೋಡು ಗೊತ್ತಾಗುತ್ತೆ ನನಗೆ ಅಂತ ಹೇಳಿ. ನನಗೆ ಆವಾಗ ಅವ್ರಿಗೆ 80 ವಯಸ್ಸೇನೋ ಇರ್ಬೇಕು. ನನಗೆ ಇಷ್ಟು ವಯಸ್ಸಾಯ್ತು, ಇನ್ನೂ ನನ್ನ ಮನ್ಸೇನು ಆಧ್ಯಾತ್ಮ ಪರಮಾತ್ಮನ ಹತ್ರ ಹೋಗಿಲ್ಲ ಅಂದ್ರು. HN ಅವರು ಹೇಳಿದ್ರು, ನೋಡಪ್ಪ ನನಗೂ 60ಕ್ಕಿಂತ ಜಾಸ್ತಿ ಆಯ್ತು, ನಂದು ಒಲವೇನು ಆಧ್ಯಾತ್ಮ ಪರಮಾತ್ಮನ ಹತ್ರ ಹೋಗಿಲ್ಲ ಇನ್ನೂ ಅಂತ ಹೇಳಿದ್ರು. ಸೊ ಕಾರಂತರ ಹೇಳಿದಾಗ ಆ ನೆನಪು ಬಂತು ನನಗೆ. ಸೊ ಅವ್ರದ್ದು ಮೂಕಜ್ಜಿಯ ಕನಸುಗಳು, ಆಮೇಲೆ ಹುಚ್ಚು ಮನಸ್ಸಿನ 10 ಮುಖಗಳು, ಮರಳಿ ಮಣ್ಣಿಗೆ, ಇಂಥ ಹಲವಾರು ಕಾದಂಬರಿಗಳನ್ನ ಓದಿ ವಿ ಆಲ್ಸೋ ಗಾಟ್ ಇದು. ಅವರು ಒಂದು ಮೋರ್ ದನ್ ದಟ್ ಐ ವಾಸ್ ಇನ್ಫ್ಲೂಯೆನ್ಸ್ ಬೈ ಅಬ್ರಹಾಂ ಕೋವೂರ್. 1976ರಲ್ಲಿ ಅವರ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಮಾಡುವುದಕ್ಕಾಗಿ ನಾನು ವಿಚಾರವಾದಿ ಮೂವ್ಮೆಂಟ್ ಅನ್ನ ಪ್ರವೇಶಿಸಬೇಕಾಯಿತು. ಯಾಕೆಂದ್ರೆ ಅವರ ಕಾರ್ಯಕ್ರಮವನ್ನು ಯಾವುದೇ ಇಂಡಿವಿಜುವಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಆರ್ಗನೈಸೇಷನ್ಸ್ಗೆ ಮಾತ್ರ ಅಂದ್ರು. ಸೊ ವಿ ಸ್ಟಾರ್ಟೆಡ್ ದಿಸ್ ಆರ್ಗನೈಸೇಷನ್. ಅದಕ್ಕಾಗಿ ಆವಾಗ ಎಂಟರ್ಡ್ ಪಬ್ಲಿಕ್ ಲೈಫ್ ಆಸ್ ಅನ್ ಆರ್ಗನೈಸೇಷನ್. ಕೋವೂರ್ ವಾಸ್ ದಿ ಮ್ಯಾನ್ ಹೂ ಇನ್ಫ್ಲುಯೆನ್ಸ್ಡ್ ಮಿ ಮೋರ್. ಆಮೇಲೆ ಅಫ್ಕೋರ್ಸ್ ಕಾರಂತರು ಅದ್ರ ಮೊದಲಿಂದ ಅವ್ರದ್ದು ಓದ್ತಾ ಇದ್ದೇವೆ. ಅವ್ರದ್ದು ಆಟಿಟ್ಯೂಡ್ಸ್, ಅವರ ಮಾತುಗಳು ಎಲ್ಲ ನಾವು ಕೇಳ್ತಾ ಇದ್ದೇವೆ. HN ಅವ್ರ ಬಗ್ಗೆನೂ ನಾವು ಬಹಳ ಸಾಕಷ್ಟು ಓದಿದ್ದೀವಿ. ವಿ ಚಾಲೆಂಜ್ ಸಾಯಿಬಾಬಾ ಇತ್ಯಾದಿ ಎಲ್ಲ. ಸೊ ಇವರೆಲ್ಲ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಕಂಪ್ಯಾರಿಟಿವ್ಲಿ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾ ಸಾಕ್ಷರತೆ ಜಾಸ್ತಿ ಇದೆ, ಲಿಟ್ರಸಿ ರೇಟ್ ಜಾಸ್ತಿ ಇದೆ. ಉಳಿದ ಕರ್ನಾಟಕಕ್ಕಿಂತ ದಕ್ಷಿಣ ಕನ್ನಡದಲ್ಲಿ ಜನ ಸ್ವಲ್ಪ ಜಾಸ್ತಿ ರ್ಯಾಷನಲ್ ಇದ್ದಾರೆ ಮತ್ತೆ ಇಂಟೆಲೆಕ್ಚುಯಲ್ ಇದ್ದಾರೆ ಅನ್ನೋ ಒಂದು ಮಾತಿದೆ. ಅದು ಸತ್ಯ ಅಂತ ಅನ್ಸುತ್ತಾ? ನೀವು ತುಂಬಾ ಆಬ್ಜೆಕ್ಟಿವ್ ಆಗಿ ನೋಡ್ತಾ ಇದ್ದೀರಾ ಎಲ್ಲ ವಿಷಯಗಳನ್ನು. ಐ ಡು ನಾಟ್ ನೋ, ನಿಮ್ಗಾಗಿ ಐ ಕ್ಯಾನ್ ವೌಚ್ ಫಾರ್ ಇಟ್. ಯಾಕೆಂದ್ರೆ ಇಲ್ಲಿ ನಾನು ಹೇಳೋದು ಉಳಿದ ಕಡೆಯಲ್ಲಿ ಬುದ್ಧಿವಂತರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಅತಿ ಬುದ್ಧಿವಂತರಿದ್ದೇವೆ, ಎಕ್ಸ್ಟ್ರಾ ಸೂಪರ್ ಇಂಟೆಲಿಜೆಂಟ್. ಅದಕ್ಕೇನು ನಾವು ದೊಡ್ಡ ದೊಡ್ಡ ಹೊಂಡಗಳಿಗೆ ಬೀಳೋದು ಜಾಸ್ತಿ. ಇಲ್ಲಿ ನಾಗಮಂಡಲ ಅಂತ ಮಾಡಿ ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡ್ತಾರೆ. ಅದೇ ಇಲ್ಲಿ ಹಣನೂ ಮಾಡ್ತಾರೆ ಹೇಳೋಣ ಆ ಹೆಸರಲ್ಲಿ. ಬಿಕಾಸ್ ಟೆಂಪಲ್ಗಳು ಇಲ್ಲೇ ಇವೆ ಸಾಕಷ್ಟು. ಹಾಗೇನು ಚರ್ಚ್ಗಳೇನು ಕಮ್ಮಿ ಇಲ್ಲ, ಅವು ಇವೆ. ಮಸೀದಿಗಳು ಏನು ಕಮ್ಮಿ ಇಲ್ಲ. ಸೊ ರಿಲಿಜಿಯಾಸಿಟಿ ಇಲ್ಲಿ ಇದೆ ಬಿಡಿ, ಅದೇನಿಲ್ಲ ಅಂತ ಏನಿಲ್ಲ. ಬಟ್ ಇಲ್ಲಿ ಬ್ಯಾಂಕ್ಗಳು, ಫಸ್ಟ್ ಕ್ಯಾಪಿಟೇಷನ್ ಮೆಡಿಕಲ್ ಕಾಲೇಜ್ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗಿರೋದು. ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಎಲ್ಲ ಶುರು ಆಗಿದೆ ನಿಮ್ ಕಡೆಯಿಂದ? ಇಲ್ಲ, ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್ ಇವಾಗ ಇದರಲ್ಲಿ ಅರ್ಧಕ್ಕರ್ಧ ಹೋಗ್ಬಿಟ್ಟಿವೆ. ಕೆನರಾ ಬ್ಯಾಂಕ್ ಮಾತ್ರ ಉಳಿದಿದೆ. ಸರ್, ಇಂಥ ಒಂದು 3 ರಿಲಿಜನ್ ಕೂಡ ಇರುವಂತಹ ಬೆಲ್ಟ್ ಅಲ್ಲಿ
ನಿಮ್ಮ ಒಂದು ಸೈಂಟಿಫಿಕ್ ಅಪ್ರೋಚ್ ನ ಜನರಿಗೆ ಹೆಂಗ್ ತಲುಪಕ್ ಸಾಧ್ಯ ಆಗ್ತಾ ಇದೆ? ಬೈ ಪ್ರಾಕ್ಟೀಸ್. ನಮ್ಮ ಜೀವನದಲ್ಲಿ ಅದನ್ನ ನಾವು ಅನುಸರಿಸಬೇಕು. ಒಂದು ಎರಡನೇದು, ನಾವು ಸಾರ್ವಜನಿಕವಾಗಿ ಹೋಗುವಾಗ ವಾಟ್ ವಿ ಪಿಕ್ ಆರ್ ದಿ ಮೋಸ್ಟ್ ಬ್ಲೇಟೆಂಟ್, ಈ ಹೆಚ್ಚು ಎದ್ದು ಕಾಣುವಂತ ಅನ್ಯಾಯ ಇರುವಂತಹ ವಿಷಯಗಳನ್ನು ನಾವು ಎತ್ಕೊಂಡು ಮುಂದುವರಿದ್ರೆ ಜನ ಸ್ವಲ್ಪ ಆದ್ರೂ ಹೌದೌದು ಅಂತಾರೆ, ಪ್ರಶ್ನಿಸ್ತಾರೆ. ಎಲ್ಲಾರ ಕೈಯಲ್ಲೂ ನಮ್ಮಂತ ವೈಜ್ಞಾನಿಕ ಮನೋಭಾವ, ನಮ್ಮಂತ ನಿಷ್ಠುರವಾದ ಒಂದು ಜೀವನವನ್ನು ನಡೆಸೋದನ್ನು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಆದರೂ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನೀವು ಮಾಡಿ ಅಂತ ನಾವು ಹೇಳ್ಬಹುದು ಅಷ್ಟೇ. ನೀವ್ ಯಾವ ರೀತಿ ಅದನ್ನ ಜನರಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀರಾ ಸರ್? ಬರವಣಿಗೆ ಮೂಲಕನಾ, ಅಥವಾ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾತು ಹೇಳೋದ್ರ ಮೂಲಕನಾ, ಅಥವಾ ಆಕ್ಟಿವಿಸಮ್ ಅಂದ್ರೆ ನಿಮ್ಮ ದೃಷ್ಟಿನಲ್ಲಿ ಯಾವುದು? ನೋಡಿ, ನಮ್ದು ಮೋಸ್ಟ್ ಫೇಮಸ್ ಕಾರ್ಯಕ್ರಮ ನ್ಯಾಷನಲಿ as well as ಇಂಟರ್ನ್ಯಾಷನಲಿ ಪವಾಡ ರಹಸ್ಯ ಬಯಲು ಅಂತ ಹೇಳ್ತೀವಿ. ಅದರಲ್ಲಿ ತಥಾಕಥಿತ ದೇವ ಮಾನವರುಗಳು ಅತೀಂದ್ರಿಯ ಅತಿಮಾನುಷ ಶಕ್ತಿ ಇದೆ ಅಂತ ಹೇಳೋರು ಏನು ಮಾಡ್ತಾರ ಅದನ್ನು ಮಾಡಿ ತೋರಿಸ್ಬಿಟ್ಟು ಅದರ ಹಿಂದೆ ಇರುವ ವೈಜ್ಞಾನಿಕ ತತ್ವಗಳನ್ನ ಜನರಿಗೆ ತಲುಪಿಸೋದು. ಸೊ ಅಲ್ಲಿ ಅವರಲ್ಲಿ ಪ್ರಶ್ನಿಸುವ ಪ್ರವೃತ್ತಿಯನ್ನ ಬೆಳೆಸುವುದು. ಅದು ಅಲ್ಲದೆ ಯಾರಾದ್ರೂ ಇಂಥ ಪವರ್ಸ್ ಇದೆ ಅಂತ ಹೇಳ್ಕೊಂಡ್ರೆ ಅದನ್ನ ಚಾಲೆಂಜ್ ಮಾಡೋದು. ಉದಾಹರಣೆಗೆ ನಿಮ್ಮ ಇತ್ತೀಚೆಗೆ ನಾನು ರೇಸ್ ಮಾಡಿದ ವಿಷಯ ನೀವು ನೋಡಿರ್ಬೋದು. ಅದಕ್ಕೆ ಬೇರೆ ಬೇರೆ ಹೆಸರುಗಳು. ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಣೋದಕ್ಕೆ ಗಾಂಧಾರಿ ವಿದ್ಯೆ ಅಂತ, ಅದು 10 ವರ್ಷದಿಂದ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೆ. ನಾನು ಮೊದಲು ಅದು ಜಸ್ಟ್ ಬ್ಲೈಂಡ್ ಫೋಲ್ಡೆಡ್ ರೀಡಿಂಗ್ ಅಂತ ಹೇಳಿದ್ರು, ಆಮೇಲೆ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಹೇಳಿದ್ರು, ಆಮೇಲೆ ಬ್ರೈನ್ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರು, ಈಗ ಬ್ರೈಟರ್ ಮೈಂಡ್ಸ್ ಅಂತ ಹೇಳಿ ಮೊನ್ನೆ ಅಷ್ಟೇ ಅಮಿತಾಬ್ ಬಚ್ಚನ್ ಶೋನಲ್ಲಿ ಅದು ಬಂದಿತ್ತಲ್ವಾ. ಅದರಲ್ಲಿ ಏನಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಮಕ್ಕಳು ಕಾಣ್ತಾರೆ, ದೇ ಕ್ಯಾನ್ ಸಿ ವಿದೌಟ್ ಲೈಟ್ ಫಾಲಿಂಗ್ ಆನ್ ದಿ ರೆಟಿನಾ ಅಂತ ಹೇಳಿ ಹೇಳ್ಕೊಂಡು ಕ್ಲೇಮ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಓಪನ್ ಆಗಿ ಚಾಲೆಂಜ್ ಮಾಡಿದ್ವಿ. ನಾನು 10 ಲಕ್ಷ ಕೊಡ್ತೀನಿ, ಬಟ್ ಐ ವಿಲ್ ಬ್ಲೈಂಡ್ ಫೋಲ್ಡ್ ಯು, ಐ ವಿಲ್ ಬ್ಲಾಕ್ ಆಲ್ ದಿ ಲೈಟ್ ಫಾಲಿಂಗ್ ಆನ್ ಯುವರ್ ರೆಟಿನಾ ಬೈ ಮೀನ್ಸ್ ಅವೈಲೇಬಲ್ ಟು ಮೀ ಅಂತ ಹೇಳಿ ಚಾಲೆಂಜ್ ಕೊಟ್ಟಿದ್ನಲ್ಲ. ಸೊ ಅದು ಅಲ್ಲಿಗೆ ಯಾರು ಇಲ್ಲ ಅದರಲ್ಲಿ. ಬೇರೆ ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ನೋಡ್ತಾರೆ ಹೊರತು ನೋಬಡಿ ಇಸ್ ರೆಡಿ ಟು ಟೇಕ್ ಮೈ ಚಾಲೆಂಜ್. ಸೊ ಈ ತರ ಚಾಲೆಂಜ್ ಮಾಡೋದು. ಇನ್ನೊಂದು ಲೈಫಲ್ಲಿ ಅದನ್ನು ಅನುಸರಿಸೋದು. ನೋಡಿ, ನಾವು ಇಲ್ಲಿ ಏನು ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಜೀವನದಲ್ಲಿ ನಾವು ಇರ್ರಾಷನಲ್ ಥಿಂಗ್ಸ್ ಮಾಡಿದ್ರೆ ಜನ ಖಂಡಿತವಾಗಿಯೂ ಪ್ರಶ್ನಿಸ್ತಾರೆ. ಬಿಹಾರದಲ್ಲಿ ಒಂದ್ಸಾರಿ ನನ್ನ ಕಾರ್ಯಕ್ರಮದಲ್ಲಿ ಒಬ್ಬ ಕೇಳಿದ, ನಿನಗೆ ಮಂತ್ರದಲ್ಲಿ ವಿಶ್ವಾಸ ಇದೆಯಾ ಅಂತಿದ. ಆಪ್ಕೋ ಮಂತ್ರ ಮೇ ವಿಶ್ವಾಸ ಕ್ಯಾ ಅಂತ ಕೇಳಿದ. ನಾನು ಯಾಕಪ್ಪ ಅಂತ ಕೇಳಿದೆ. ಆವಾಗ ಅವನು ಹೇಳಿದ, ನಿನ್ನ ಮದುವೆಯಲ್ಲಿ ಮಂತ್ರಗಳನ್ನ ಯಾಕೆ ಪಠಿಸಿದ್ರು ಅಂತ ಕೇಳಿದ. ನಾನು ಹೇಳಿದೆ, ನನ್ನ ಮದುವೆಯಲ್ಲಿ ಮಂತ್ರಗಳನ್ನು ಪಠಿಸಿದ್ರು ಅಂತ ನಿನ್ಗೆ ಹೇಗೆ ಗೊತ್ತು, ನೀ ಬಂದಿದ್ಯಾ ಅಲ್ಲಿ ಅಂತ ಕೇಳಿದೆ. ಅಲ್ಲಲ್ಲ, ಹಾಗಾದ್ರೆ ಪಾದ್ರಿ ಬಂದಿದ್ದ, ಮುಲ್ಲಾ ಬಂದಿದ್ದ ಅಂತ ಹೇಳಿದ. ನಾನು ಹೇಳಿದೆ, ಯಾರು ಬಂದಿಲ್ಲ ಅಂತ. ಆವಾಗ ಆತ ಹೇಳಿದ, ಹಾಗೆ ನಿನ್ನ ಮದುವೆ ಆಗಿಲ್ಲ ಅಂತ, ಆಕಿ ಶಾದಿನೇ ಹೀಗೆ ಅಂತ ಹೇಳಿದ. ನಾನು ಹೇಳಿದೆ, ನನ್ನ ಹೆಂಡತಿಗೆ ಹೇಳು ನಿನ್ನ ಗತಿ ಏನಾಗುತ್ತೆ ನೋಡು, ಅವಳು ಲಾಯರ್ ಬೇರೆ ಅಂತ ಹೇಳಿದೆ. ಮೈ ಮ್ಯಾರೇಜ್ ಕಾಸ್ಟ್ 27 rupees 50 paise. ಅದರಲ್ಲಿ ಯಾವುದೇ ರಿಲಿಜಿಯಸ್ ಸೆರೆಮನಿ ಇರಲಿಲ್ಲ. ಅಂಡರ್ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ 1980ರಲ್ಲಿ ನನ್ನ ಮದುವೆ ಆಯಿತು. 17 ಮಂದಿ ಮಧ್ಯಾಹ್ನ ಊಟಕ್ಕಿದ್ರು, ಅದು ನನ್ನ ಮಾವನ ಮನೆಯಲ್ಲೇ. ಸೊ ದಟ್ ವಾಸ್ ಒನ್ ಆಫ್ ದಿ ಟೈಮ್ಸ್. ನೀವು ವೈಜ್ಞಾನಿಕ ಮನೋಭಾವ ತೋರಿಸೋದು ಅಲ್ಲಿ. ಮನೆಯಲ್ಲಿ ಯಾರಾದ್ರೂ ಸತ್ತೋದಾಗ, ನಮ್ಮಮ್ಮ ಸತ್ತಾಗಲೂ ನಾನೇನು ಮಾಡಿಲ್ಲ. ನಮ್ಮ ಅಪ್ಪ ಸತ್ತಾಗ ನಾನು ಉತ್ತರಾಖಂಡದಲ್ಲಿದ್ದೆ, 5 ಸಿರಿದ ವರ್ಕ್ಶಾಪ್ಸ್ ನಡೀತಾ ಇತ್ತಲ್ಲಿ. ಆವಾಗ ಐ ಜಸ್ಟ್ ಕಾಲ್ಡ್ ಅಂಡ್ ಸೆಡ್ ಕ್ರಿಮೇಟ್ ಮಾಡಿ ಅಂತ. ನಾನು ಬರೋದಿಲ್ಲ ಅಂತ ಕೇಳಿದ್ರು. ಬಿಕಾಸ್ ಹೋಗಿ ಏನ್ ಮಾಡ್ಲಿಕ್ಕಿದೆ. ಆವಾಗ ಜನ ಕೇಳಿದ್ರು ಪ್ರೋಗ್ರಾಮ್ ಅಲ್ಲಿ, ಕ್ಯಾ ಹುವಾ ಸರ್ ಅಂತ. ನಾನು ಹೇಳಿದೆ, ಮೇರೆ ಪಿತಾಜಿ ಗುಜರ್ಗೆ ಅಂತ. ಹಾಗೆ ಹೇಳಿದ್ರು. ಹಾಗಾದ್ರೆ ನಮ್ಮ ಪ್ರೋಗ್ರಾಮ್ ಬಂದು, ಯಾಕೆ ನನ್ನ ವರ್ಕ್ಶಾಪ್ 5 day ವರ್ಕ್ಶಾಪ್ ನಾನು ಒಬ್ಬನೇ ನಡೆಸೋದು, ಬೇರೆ ಯಾರು ಸ್ಟ್ಯಾಂಡ್ ಬೈ. ಸೊ ಅವ್ರು ಹೇಳಿದ್ರು, ವರ್ಕ್ಶಾಪ್ ಕ್ಲೋಸ್ ನಮ್ದು, ನಾವು ವಾಪಸ್ ಹೋಗ್ಲಾ ಅಂತ. ಬೇಡ ಅಂತ ಹೇಳಿ. ಯಾಕೆ ಅಂತ ಹೇಳಿ, ನಿಮ್ ತಂದೆ ಸತ್ತು ನೀವು ಹೋಗ್ತಾ ಇಲ್ವಾ ಅಂತ. ನಾನು ಹೇಳಿದೆ, ಹೋದ್ರೆ ಅವ್ರು ಜೀವಕ್ಕೆ ಬರ್ತಾರೋ ಹೋಗ್ತಿದ್ದೆ, ಬಟ್ ಏನಿಲ್ಲ, ಜಸ್ಟ್ ಟು ಸಿ ದಿ ಮಾರ್ಟಲ್ ರಿಮೇನ್ಸ್. ಅದು ಅಗತ್ಯ ಇಲ್ಲ, ಐ ಮೇಡ್ ದಿ ಅರೇಂಜ್ಮೆಂಟ್ಸ್ ಅಂತ ಹೇಳಿ. ಇಂಥ ನಿಷ್ಠುರವಾಗಿ ಜೀವನದಲ್ಲಿ ಇಂಥ ವೈಜ್ಞಾನಿಕ ಮನೋಭಾವವನ್ನು ಫಾಲೋ ಮಾಡಿಕೊಂಡು ಬಂದ ಕಾರಣ ಯಾರಿಗೂ ಏನು ಪ್ರಶ್ನಿಸುವಂತ ಸಾಧ್ಯತೆ ಇಲ್ಲ. ಓಕೆ ಸರ್, ಈಗ ಇಷ್ಟೊತ್ತು ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಆಗ್ಬಹುದು, ಅಡಲ್ಟ್ಹುಡ್ ಅಲ್ಲಿ ಆಗ್ಬಹುದು, ಓವರ್ ಆಲ್ ಯಾವ ರೀತಿ ನಿಮ್ಗೆ ಇನ್ಫ್ಲೂಯೆನ್ಸ್ ಆಯ್ತು, ಮತ್ತೆ ನೀವು ಅದನ್ನ ಹೇಗ್ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ದಕ್ಷಿಣ ಕನ್ನಡದಂತ ಜಿಲ್ಲೆನಲ್ಲಿ,
ಮೂರು ಧರ್ಮಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ದೃಷ್ಟಿಯಿಂದ ವೈಜ್ಞಾನಿಕ ಮನೋಭಾವ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಿರೋದನ್ನ ಹೇಳಿದ್ರಿ. ಮುಂದಿನ ಭಾಗದಲ್ಲಿ ಹಿರಿಯ ನಾಗರಿಕರು ಯಾವ ರೀತಿ ಇದನ್ನ ಬೆಳೆಸ್ಕೊಳಕ್ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡಿ ಅಂತ ನಾನು ಕೇಳ್ತಾ ಈ ಒಂದು ಮೊದಲನೇ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇರೋದು ಸರ್. ನಮಸ್ಕಾರ. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.